ಈಗ ಈ ಬಾರಿ ಒಂದು ಲಾಲ್ಬಾಗ್ನಲ್ಲಿ ಕೈಗೊಳ್ತಾ ಇರ್ತಕ್ಕಂಥ ಶೋ 217ನೇ ಫಲಪುಷ್ಪ ಪ್ರದರ್ಶನ. ಇದು ತಮಗೆಲ್ಲ ತಿಳಿದಿರುವ ಹಾಗೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ವಾಲ್ಮೀಕಿಯವರ ಪ್ರಾರಂಭಿಕ ಜೀವನ, ಅವರ ಬದುಕು ಮತ್ತು ಅವರ ಮನಸ್ಸಿನಲ್ಲಾದಂಥ ಪರಿವರ್ತನೆ, ನಂತರ ಅವರು ಏನು ಒಂದು ರಾಮಾಯಣನ ಬರಲಿಕ್ಕೆ ನಾಂದಿಯಾದಂಥ ಒಂದು ಪ್ರಸಂಗಗಳನ್ನು ಕೂಡ ತಂದಿದ್ದೇವೆ. ಆಮೇಲೆ ಒಂದು ರಾಮಾಯಣದ ಆಯ್ದ ಒಂದು ಸನ್ನಿವೇಶಗಳು ಮತ್ತು ಅದರ ಒಂದು ಹಿನ್ನೆಲೆಯನ್ನು ಕೂಡ ನಾವಲ್ಲಿ ತಂದಿದ್ದೇವೆ. ಒಟ್ಟಾರೆ ಈ ಒಂದು ಫಲಪುಷ್ಪ ಪ್ರದರ್ಶನದ ಮೂಲಕ ಇವತ್ತಿನ ಒಂದು ಏನು ಯಂಗ್ಸ್ಟರ್ಸ್ ಇದ್ದಾರೆ ಅವರಿಗೆ ಒಂದು ಉತ್ತಮವಾದಂಥ ಮೆಸೇಜ್ ಹೋಗುತ್ತೆ. ಇದರ ಜೊತೆಗೆ ನಾವು ಸುಮಾರು ಒಂದು 30 ಲಕ್ಷ ವೈವಿಧ್ಯಮಯವಾದಂಥ 85ಕ್ಕೂ ಹೆಚ್ಚು ಬಹುವಾರ್ಷಿಕ ಹೂವಿನ ಗಿಡಗಳನ್ನು ಕೂಡ ನಾವು ಬೆಳೆಸಿದ್ದೇವೆ. ಕೇವಲ ಗಾಜಿನ ಮನೆ ಅಲ್ಲ, ಲಾಲ್ಬಾಗಿನ ಸುಮಾರು 60ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಒಂದು ಆಕರ್ಷಕವಾದಂಥ ಹೂ ಜೋಡಣೆಯನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಸೊ ಈ ಬಾರಿ ನಾವು ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ 70 ರೂಪಾಯಿ ಮತ್ತು ರಜಾ ದಿನಗಳಲ್ಲಿ 80 ರೂಪಾಯಿ ಇದೆ. ಮಕ್ಕಳಿಗೆ 12 ವರ್ಷದ ಕೆಳಪಟ್ಟ ಮಕ್ಕಳಿಗೆ 30 ರೂಪಾಯಿ ಇದೆ ಮತ್ತು ಶಾಲಾ ಮಕ್ಕಳಿಗೆ ಪ್ರದರ್ಶನದುದ್ದಕ್ಕೂ ಕೂಡ ಮತ್ತು ಪ್ರವೇಶವನ್ನು ಕಲ್ಪಿಸಿದ್ದೀವಿ ಸರ್. ಬೇರೆ ಕಡೆಯಿಂದ ಏನಾದರೂ ಖಂಡಿತ ಈ ಬಾರಿ ಸುಮಾರು 4 ರಾಜ್ಯಗಳಿಂದ ಹೂಗಳು ಬಂದಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ. ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯ ಗಿರಿಧಾಮಗಳಿರ್ಬೋದು ಮತ್ತು ಆಯ್ದ ಉದ್ಯಾನವನಗಳಿರ್ಬೋದು, ಅಲ್ಲಿಂದನೂ ಕೂಡ ನಾವು ಈ ಒಂದು ಏನು ಹಲವಾರು ಹೂಗಳನ್ನ ನಾವು ತರಿಸಿದ್ದೀವಿ ಸರ್. ಖಂಡಿತ ಈ ಬಾರಿ ನಾವು 16ರಿಂದ 27ರವರೆಗೆ ಸುಮಾರು 12 ದಿವಸಗಳ ಕಾಲ ಪ್ರದರ್ಶನ ಇದೆ. ನಾಳೆ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ದೊರೆಯುತ್ತೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ತೋಟಗಾರಿಕೆ ಸಚಿವರ ಉಪಸ್ಥಿತಿಯಲ್ಲಿ ಈ ಪ್ರದರ್ಶನ ಆಗುತ್ತೆ. ಸೊ ಹಾಗಾಗಿ ಈ ಒಂದು 12 ದಿವಸಗಳ ಕಾಲಘಟ್ಟದಲ್ಲಿ ಸುಮಾರು 9ರಿಂದ 10 ಲಕ್ಷ ಜನಗಳು ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತು ವಿಶೇಷವಾಗಿ ಈ ಸಾರಿ ಮೆಟ್ರೋ ಒಂದು ಸಹಕಾರವನ್ನು ಎಲ್ಲರೂ ತೆಗೆದುಕೊಳ್ಬೇಕು. ಆಮೇಲೆ ಲಾಲ್ಬಾಗನ್ನು ಒಂದು ಲಿಟರ್ ಫ್ರೀ ಝೋನಾಗಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೀವಿ. ದಯಮಾಡಿ ಇಲ್ಲಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದು ಬಾರದು. ಮತ್ತು ಇಲ್ಲಿರ್ತಕ್ಕಂಥ ಒಂದು ಸ್ವಚ್ಛಂದವಾದಂಥ ಪರಿಸರದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ನೋಡಿ ಆನಂದಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕೋರಿಕೆ.